ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಮ್ಮ ಧ್ಯಾನಕ್ಕಾಗಿ ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ ಮೊದಲನೆಯ 4 ವಚನಗಳನ್ನು ಓದುತ್ತೇನೆ. ಯುವತಿಯೇ, ಬಾಬೆಲ್ ಪುರಿಯೇ, ಕೆಳಕ್ಕಿಳಿದು ಧೂಳಲ್ಲಿ ಕೂತುಕೋ. ಕಸ್ದೀಯ ನಗರಿಯೇ, ಸಿಂಹಾಸನ ರಹಿತಳಾಗಿ ನೆಲದ ಮೇಲೆ ಕುಕ್ಕರಿಸು. ನೀನು ಇನ್ನು ಕೋಮಲೆ, ಸುಕುಮಾರಿ ಎಂದು ಎನಿಸಿಕೊಳ್ಳಲೊಲ್ಲೆ. ಬೀಸುವ ಕಲ್ಲನ್ನು ಹಿಡಿದು ಹಿಟ್ಟು ಬೀಸು. ಮುಸುಕನ್ನು ತೆಗೆದುಹಾಕಿ ಈಜಾಡುವ ನೆರಿಗೆಯನ್ನು ಹರಿದುಬಿಟ್ಟು ಬೆತ್ತಲೆ ಕಾಲಾಗಿ ಹೊಳೆಗಳನ್ನು ಹಾದು ಹೋಗು. ನಿನ್ನ ಮಾನವು ಬಯಲಿಗೆ ಬಿದ್ದು ನೀನು ನಾಚಿಕೆಗೀಡಾಗುವಿ. ನಾನು ಯಾರನ್ನೂ ಕರುಣಿಸದೆ ಮುಯ್ಯಿ ತೀರಿಸುವೆನು. ನಮ್ಮ ವಿಮೋಚನೆಗೆ ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯ. ಆತನೇ ಇಸ್ರಾಯೇಲ್ಯರ ಸದಮಲ ಸ್ವಾಮಿ. ಈ ಒಂದು ಭಾಗಕ್ಕೆ ಕೊಡಬಹುದಾದ ಶಿರೋನಾಮ ಏನಂತಂದರೆ, ಸರ್ವಾನುಕೂಲ ರಾಷ್ಟ್ರದ ಮೇಲೆ ದೇವರ ನ್ಯಾಯ ತೀರ್ಪು. ಇದು ಬಾಬೆಲ್ ರಾಷ್ಟ್ರದ ಮೇಲೆ ದೇವರು ತಂದಂಥ ಒಂದು ನ್ಯಾಯ ತೀರ್ಪು. ಗಾಡ್ಸ್ ಜಡ್ಜ್ಮೆಂಟ್ ಆನ್ ಸೆಲ್ಫ್ ಸಫಿಷಿಯಂಟ್ ಬ್ಯಾಬಿಲನ್. 46ನೇ ಅಧ್ಯಾಯದಲ್ಲಿ ಬಾಬೇಲಿನ ದೇವತೆಗಳ ಕೆಳಕ್ಕೆ ಬೀಳುವಿಕೆ, ಈ ಒಂದು ಚಿತ್ರವನ್ನು ವರ್ಣಿಸಿ ಪ್ರವಾದಿ ಬರೆಯುತ್ತಾನೆ. 47ರಲ್ಲಿ ಬಾಬೇಲ್ ರಾಷ್ಟ್ರದ ಬೀಳುವಿಕೆಯೇ ಚಿತ್ರಿಸ್ತಾನೆ. 47ನೇ ಅಧ್ಯಾಯ ಕೇವಲ ಒಂದು ಗದ್ಯ ಭಾಗವಲ್ಲ, ಇದು ಒಂದು ಪದ್ಯ, ಒಂದು ಕವನ. ಈ ಅಧ್ಯಾಯದಲ್ಲಿ ಮೊದಲನೇ ವಚನದಿಂದ 9 ವಚನಗಳವರೆಗೆ 3 ಭಾಗಗಳಿವೆ, ವಿಭಾಗಗಳಿವೆ. ಮತ್ತು 3ನೇ ಭಾಗ ಈ ಒಂದು ಪದ್ಯದ ತುದಿಯನ್ನು, ಶಿಖರವನ್ನು ಸೂಚಿಸುವಂಥದ್ದು. ಅದೇ ರೀತಿಯಾಗಿ 47ನೇ ಅಧ್ಯಾಯ ಒಂದು ಕವನವಾದ್ದರಿಂದ ಅದಕ್ಕೆ 10ರಿಂದ ಕಡೆಯವರೆಗೆ ಅಂದರೆ 15 ವಚನಗಳವರೆಗೆ ಇನ್ನೊಂದು ಭಾಗ. ಆ ಭಾಗದಲ್ಲಿಯೂ ಸಹ 3 ವಚನಗಳಿವೆ. ಮತ್ತು 3ನೇ ವಚನ ಮೊದಲನೇ ಭಾಗದ ಹಾಗೆ ತೀರ್ಪಿನ ಗುರಿ, ತೀರ್ಪಿನ ಶಿಖರವನ್ನು, ತುದಿಯನ್ನು ತೋರಿಸುವಂಥದ್ದಾಗಿದೆ. ಮೊದಲನೆಯ 4 ವಚನಗಳಲ್ಲಿ ಸರ್ವಾನುಕೂಲವಾದ, ಸ್ವಯಂಪೂರ್ಣವಾದ ಬಾಬೇಲ್
ರಾಷ್ಟ್ರ. ಇದರ ಒಂದು ಗಂಭೀರವಾದ ಚಿತ್ರವನ್ನು ನೋಡುತ್ತೇವೆ. ಹೆಮ್ಮೆ ಮತ್ತು ಗೌರವದಿಂದ ಸಿಂಹಾಸನದ ಮೇಲೆ ಕೂತಿರುವಂಥ ಚಿತ್ರ. ಮೊದಲನೇ ವಚನದಲ್ಲಿ, ಯುವತಿಯೇ, ಬಾಬೇಲ್ ಪುರಿಯೇ, ಮತ್ತು ನೀನು ಕುಳಿತಿರುವಂಥ ಸ್ಥಳ ಒಂದು ಸಿಂಹಾಸನ, ಮರ್ಯಾದೆ, ಗೌರವ ಇತ್ಯಾದಿ ಉಳ್ಳಂಥ ಒಂದು ಸ್ಥಾನ. ಬಾಬೇಲ್ ರಾಷ್ಟ್ರದ ಒಂದು ಸ್ಥಾನ. ಇಂಥ ಒಂದು ರಾಷ್ಟ್ರಕ್ಕೆ ತುರ್ತಾದ, ಅಂದರೆ ತಕ್ಷಣ ಅತ್ಯಗತ್ಯವಾದವ, ಅವಶ್ಯಕವಾದ ಕೆಲವು ಶಬ್ದಗಳನ್ನು ಉಪಯೋಗಿಸಲ್ಪಟ್ಟಿವೆ. Babylon is seated majestically on a throne, and to this nation God pronounces certain imperatives. ತಕ್ಷಣ ಅವಶ್ಯವಾದ ರೀತಿಯಲ್ಲಿ ಆಗಬೇಕಾದ ಕೆಲವು ವಿಷಯಗಳು. ಮೊದಲನೇ ವಚನದಲ್ಲಿ, ಯುವತಿಯೇ, ಬಾಬೇಲ್ ಪುರಿಯೇ, ಕೆಳಕ್ಕಿಳಿದು ಬಾ, ಧೂಳಲ್ಲಿ ಕೂತುಕೋ. ಕಸ್ದಿಯರ ನಗರಿಯೇ. ಒಂದು ವಿಷಯ ಏನಂತಂದರೆ, ಬಾಬೇಲ್ ಪಟ್ಟಣವು ಅಥವಾ ರಾಷ್ಟ್ರವು ಕಸ್ದಿಯರ ಒಂದು ರಾಷ್ಟ್ರ ಎಂಬುದಾಗಿ ಅದನ್ನು ಅದಲು ಬದಲಾಗಿ ಉಪಯೋಗಿಸಲ್ಪಡ್ತದೆ. ಬ್ಯಾಬಿಲನ್ ಆ್ಯಂಡ್ ಕ್ಯಾಲ್ಡಿಯಾ ಆರ್ ಯೂಸ್ಡ್ ಇಂಟರ್ಚೇಂಜಬ್ಲಿ. ಸೇಮ್ ನೇಷನ್, ಡಿಫ್ರೆಂಟ್ ನೇಮ್ಸ್. ಸಿಂಹಾಸನ ರಹಿತಳಾಗಿ ಕೆಳಕ್ಕೆ ಇಳಿದು ಬಾ. ಮೊದಲನೇ ವಚನ, ನೆಲದ ಮೇಲೆ ಕುಕ್ಕರಿಸು. ಮತ್ತು ನಾಲ್ಕನೇ ವಚನದಲ್ಲಿ, ಇನ್ನೊಂದು ತುರ್ತು ವಿಷಯ, ಮುಸುಕನ್ನು ತೆಗೆ, ಈಜಾಡುವ ನೆರಿಗೆಯನ್ನು ಹರಿದು ಬಿಟ್ಟು ಬೆತ್ತಲೆಯಾಗಿ ಹೊಳೆಗಳನ್ನು ಹಾದು ಹೋಗು. ಹೀಗೆ ಕೆಲವು ಅವಶ್ಯವಾದ, ಅತ್ಯಗತ್ಯವಾದ ತುರ್ತು ಪರಿಸ್ಥಿತಿಯ ಶಬ್ದಗಳು ಮತ್ತು ವಾಕ್ಯಗಳು ಉಪಯೋಗಿಸಲ್ಪಟ್ಟಿವೆ. ಮೂರನೇ ವಚನ, ನಿನ್ನ ಮಾನವು ಬಯಲಿಗೆ ಬಿದ್ದು ನೀನು ನಾಚಿಕೆಗೀಡಾಗುವಿ. ಹೀಗೆ ಕೆಲವು ತುರ್ತು ಪರಿಸ್ಥಿತಿಯ ಎರಡೆರಡು ಶಬ್ದಗಳನ್ನು ಒಟ್ಟಾಗಿ, ಕೆಳಕ್ಕಿಳಿದು ಕೂತುಕೋ, ಧೂಳಲ್ಲಿ ಕುಕ್ಕರಿಸು. ಎರಡನೇದು ಮೊದಲನೇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗಿದೆ. ದ ಸೆಕೆಂಡ್ ಇಂಪೆರೇಟಿವ್ emphasizes the first one. Come down, sit on the ground. Two imperatives are always put together here. ಈ ಶಬ್ದಗಳು ಬಾಬೇಲಿಗೆ ಇದ್ದಂಥ ನಿಶ್ಚಿಂತೆ, ನೆಮ್ಮದಿ, ಸುಖಭೋಗದ ಕಾಲ ಮುಗೀತೆಂಬ ವರ್ಣನೆ. ಸಿಂಹಾಸನ ಮೇಲೆ ಕೂತಿರತಕ್ಕಂಥ ರಾಣಿಯ ಸುಖ, ಸಮಾಧಾನ, ಸುಖಭೋಗ, ಸಂಪನ್ನತೆ, ತೃಪ್ತಿ ಇವೆಲ್ಲವೂ ಮುಗಿಯಿತು ಎಂಬುದಾಗಿ ತಿಳಿಸುವಂಥ ಕಾಲ ಬಂದಿದೆ. The season which is described here is the time of ease, the time of luxury, the time of satisfaction and happiness has come to an end. ಸಿಂಹಾಸನದಿಂದ ಇಳಿದು ನೆಲದ ಮೇಲೆ ಕುಕ್ಕರಿಸು. ನೆಲಕ್ಕೆ ಇಳಿದದ್ದನ್ನು ಚಿತ್ರರೂಪವಾಗಿ ವರ್ಣನೆ ಮಾಡಿದ್ದಾನೆ. ಎಂಥ ಒಂದು ಇಳಿಜಾರು ಬಾಬೇಲಿಗೆ! ಎಲ್ಲಿಂದ ಎಲ್ಲಿಗೆ ಬಿದ್ದೆ ನೀನು? ನಿನ್ನ ಹೆಸರು ಮೊದಲನೇ ವಚನದ ಕಡೆ ಭಾಗದಲ್ಲಿ ಕೋಮಲೆ,
ಸುಕುಮಾರಿ ಅನಿಸಿಕೊಂಡೆ. ಆದರೆ ಈಗ ಇನ್ನು ಕೋಮಲೆ ಸುಕುಮಾರಿ ಎಂದು ಎನಿಸಿಕೊಳ್ಳಲಾಗುವುದಿಲ್ಲ. ಈಗ ಎಲ್ಲಿರುವಿ? ಇಂಥ ಒಂದು ಗಂಭೀರವಾದ ಮಾನ ಮರ್ಯಾದೆ ಮಹತ್ವಗಳಿಂದ ತುಂಬಿದ ಸಿಂಹಾಸನದ ಮೇಲೆ ಕೂತವಳೇ, ಬಾಬೇಲ್ ನಗರಿಯೇ ಎಲ್ಲಿರುವಿ ಈಗ? ಈ ಒಂದು ಪದ್ಯವನ್ನು ನಾವು ಓದುವಾಗ ನಮ್ಮ ಜೀವನದ ಚಿತ್ರ ಸಹ ಇದರಲ್ಲಿ ಪ್ರತಿಬಿಂಬಿಸ್ತದ ಎಂಬುದಾಗಿ ಪರೀಕ್ಷೆ ಮಾಡುವ ಸಮಯ. ನಾವೆಲ್ಲಿದ್ದೇವೆ? ಸರ್ವಾನುಕೂಲವಾದ ಸ್ವಯಂಪೂರ್ಣವಾದ ಸ್ಥಿತಿಯು ನಮ್ಮದು ಮುಗಿದು ಹೋಯ್ತಾ? ವೇರ್ ಆರ್ ಯು ನೌ? ದಟ್ ಈಸ್ ದ ಸಿಚುವೇಶನ್ ಆಫ್ ಬ್ಯಾಬಿಲನ್. ದಟ್ ಈಸ್ ದ ಸಿಚುವೇಶನ್ ಆಫ್ ಕ್ಯಾಲ್ಡಿಯಾ. What is your status? Where are you? Are you still thinking, I am contented, I am living a comfortable life? Where are you? Where is Babylon now? ನಮ್ಮ ಗತಿ ಏನೆಂಬುದಾಗಿ ನಾವು ಆಗಿಂದಾಗ್ಗೆ ಪರೀಕ್ಷೆ ಮಾಡಿಕೊಳ್ಳತಕ್ಕಂಥದ್ದು ಅಗತ್ಯ. ಮೊದಲನೇ ವಚನದಲ್ಲಿ ಎಂಥ ಒಂದು ಉತ್ತಮ ಮಹಿಮೆಯ ಸ್ಥಾನದಿಂದ ಕೆಳಗೆ ಬಿದ್ದಂಥ ಒಂದು ರಾಷ್ಟ್ರದ ಚಿತ್ರ. ಇದು ಒಂದು ವ್ಯಕ್ತಿಯ ಚಿತ್ರವೂ ಸಹ ಆಗಿರಬಹುದು. ಹಿಂದೆ ಒಮ್ಮೆ ನಾವು ಉನ್ನತವಾದ ರೀತಿಯಲ್ಲಿ ಘನವಾದ ರೀತಿಯಲ್ಲಿ ಜೀವನ ಮಾಡಿರಬಹುದು. ಆದರೆ ಈಗ ಹೇಗಿದ್ದೇವೆ? ಎಲ್ಲಿದ್ದೇವೆ? ಯಾಕೆ ಇಂಥ ಒಂದು ಇಳಿಜಾರಿನಲ್ಲಿ ನಾವು ಸಿಕ್ಕಿಬಿದ್ದಿದ್ದೇವೆ? ಆಲೋಚಿಸಬೇಕು. 2ನೇ ವಚನ, ಬೀಸುವ ಕಲ್ಲನ್ನು ಹಿಡಿದು ಹಿಟ್ಟನ್ನು ಬೀಸು. ತುರ್ತು ಅಗತ್ಯವಾದಂಥ 2 ವಾಕ್ಯಗಳು. ಬೀಸುವ ಕಲ್ಲನ್ನು ಹಿಡಿದು ಹಿಟ್ಟು ಬೀಸು. ಇದು ನಮ್ಮ ಮನೆಗಳಲ್ಲಿ ಸಾಧಾರಣವಾಗಿ ಚಾಕರಿ ಮಾಡುವ ಒಬ್ಬ ಹೆಣ್ಣು ಮಗಳ ವಿವರಣೆ, ಅದರ ಚಿತ್ರ, ಒಂದು ಜವಾಬ್ದಾರಿಕೆ. ಮನೆಯಲ್ಲಿ ಚಾಕರಿ ಕೆಲಸ ಮಾಡತಕ್ಕಂಥವರದು. What is described in the second verse is the household chore of a maid. ಬೀಸುವ ಕಲ್ಲು, ಹಿಟ್ಟನ್ನು ಬೀಸು. ಮತ್ತು 2ನೇ ತುರ್ತು ವಾಕ್ಯ ಏನಂತಂದ್ರೆ, ಮುಸುಕನ್ನು ತೆಗೆದು ಹಾಕಿ. ಸಾಧಾರಣವಾಗಿ ಮುಸುಕು ಹಾಕತಕ್ಕಂಥವರು ಉನ್ನತ ಸ್ಥಾನದ ಮಹಿಳೆಯರು. ಮುಸುಕನ್ನು 2 ಕಾರಣಕ್ಕಾಗಿ ಉಪಯೋಗಿಸ್ತಿದ್ದರು. ಮೊದಲನೇದಾಗಿ ಬಿಸಿಲಿನ ಝಳವನ್ನು ತಡೆಯಲಿಕ್ಕೆ ಮುಸುಕು ಹಾಕ್ತಿದ್ರು. 2ನೇದಾಗಿ ಗಂಡಸರ ದಿಟ್ಟ ನೋಟವನ್ನು ತಪ್ಪಿಸಲಿಕ್ಕೆ ಉತ್ತಮ ಸ್ಥಾನದ ಗಂಭೀರದ ವಾತಾವರಣ ಪರಿಸರದಿಂದ ಬಂದಂಥ ಮಹಿಳೆಯರು ಉಪಯೋಗಿಸಲ್ಪಡುತ್ತಾ ಇದ್ದರು. ಇನ್ನೊಂದು ತುರ್ತು ವಾಕ್ಯ ಏನಂತಂದರೆ, ಈಜಾಡುವ ನೆರಿಗೆಯನ್ನು ಹರಿದು ಬಿಟ್ಟು ಹೊಳೆದಾಟು. ಇವು ಏನು ಕೆಲಸ ನಮಗೆ ತೋರಿಸ್ತದೆ ಅಂತಂದರೆ, ಬೀಸುವ ಕಲ್ಲು, ಹಿಟ್ಟನ್ನು ಬೀಸು, ಮುಸುಕನ್ನು ತೆಗೆ, ನೆರಗೆಯನ್ನು ತೆರೆದು ಈಜಾಡುವ ಸಿದ್ಧತೆ ಮಾಡಿಕೊಂಡು ಹೋಗು, ಬೆತ್ತಲೆ ಕಾಲಾಗಿ ಹೊಳೆಗಳನ್ನು ದಾಟಿ ಹೋಗು. ಇದು ಏನು ವಿವರಣೆ ಮಾಡ್ತದೆ ಅಂತಂದರೆ, ಸಿಂಹಾಸನದ ಮೇಲೆ ಕೂತಿದ್ದ ರಾಣಿಯು ಈಗ ಒಂದು ಮನೆಯಲ್ಲಿ ಕೇವಲ ಚಾಕರಿ ಮಾಡುವ ಹೆಣ್ಣು ಮಗಳಿಗೆ ಹೋಲಿಕೆಯಾಗಿದೆ. ನೆರಿಗೆ ಹರಿದು ಹೊಳೆದಾಟು, ಕೆಲಸದ ವಿವರಣೆ.
The great queen who sat on the throne of Babylon is now reduced to the status of a housemaid. Grind at the mill, tuck your sari as it were, cross the river. All these things indicate you must be ready to work. No more ease. ಸರ್ವಾನುಕೂಲಗಳು ಈಗ ಎಲ್ಲಿ? ಸರ್ವ ಸಂಪನ್ನತೆ ಈಗ ಎಲ್ಲಿ? ಬದಲಾವಣೆಗಳು ನಿಮ್ಮ ಮತ್ತು ನನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ. ಯಾವಾಗಲೂ ನಾವು ಒಂದೇ ಸ್ಥಾನ, ಒಂದೇ ಘನ, ಒಂದೇ ಮಾನದಲ್ಲಿ ಇರಲಿಕ್ಕೆ ಆಗುವುದಿಲ್ಲ. ಬದಲಾವಣೆಗಳು ಅಗತ್ಯ. ರಾಷ್ಟ್ರಗಳಲ್ಲಿ ಆಗ್ತಾ ಇದೆ, ವ್ಯಕ್ತಿಗಳಲ್ಲಿ ಆಗ್ತಾ ಇದೆ. 3ನೇ ವಚನದ ಕಡೆ ಸಾಲಿನಲ್ಲಿ ಈ ತೀರ್ಪುಗಳ ಒಂದು ತುದಿ, ಒಂದು ಶಿಖರವನ್ನು ತೋರಿಸುವಂಥದ್ದು. ನಾನು ಯಾರನ್ನೂ ಕರುಣಿಸದೆ ಮುಯ್ಯಿ ತೀರಿಸುವೆನು. ನಮ್ಮ ವಿಮೋಚಕನಿಗೆ ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯ. ಆತನೇ ಇಸ್ರಾಯೇಲ್ಯರ ಸದಮಲ ಸ್ವಾಮಿ. ದೇವರು ಹೇಳ್ತಕ್ಕಂಥದ್ದು ಬಾಬೇಲಿ ಏನಂತಂದರೆ, ನಾನು ಮುಯ್ಯಿ ತೀರಿಸುವೆನು. ಗಾಡ್ ಇಸ್ ಟೆಲ್ಲಿಂಗ್ ದ ಕಿಂಗ್ಡಮ್ ಆಫ್ ಬ್ಯಾಬಿಲನ್ that your fate is in the hands of God. The fate of every nation, the fate of every individual is in the hand of God. ಬಾಬೇಲಿನ ಗತಿ, ಬಾಬೇಲಿನ ವಿಧಿ, ಬಾಬೇಲಿನ ಮುಂದಿನ ಪರಿಸ್ಥಿತಿ ಎಲ್ಲ ದೇವರ ಕೈಯಲ್ಲಿದೆ ಎಂಬುದಾಗಿ 3ನೇ ವಚನದ ಕಡೆ ಭಾಗದಲ್ಲಿ, ನಾನು ಯಾರನ್ನೂ ಕರುಣಿಸದೆ ಮುಯ್ಯಿ ತೀರಿಸುವೆನು. ಅಂದರೆ ದೇವರಿಗೆ ಪಕ್ಷಪಾತವಿಲ್ಲ, ಎಲ್ಲರಿಗೂ ಮುಯ್ಯಿ ತೀರಿಸುವಂಥದ್ದು. ನಮ್ಮ ಜೀವನದಲ್ಲಿ ನಾವು ಏನೇನು ಎಂತೆಂಥ ಕೆಲಸಗಳನ್ನು ಯಾವಾಗ, ಹೇಗೆ, ಯಾಕೆ ಮಾಡಿದ್ದೇವೆಂಬುದನ್ನು ಪಕ್ಷಪಾತವಿಲ್ಲದೆ, ನಾನೊಬ್ಬ ರಾಜ, ಒಬ್ಬ ರಾಣಿ, ಸಿಂಹಾಸನದ ಮೇಲೆ ಕೂತವಳು, ನನಗೇನು ತೀರ್ಪಿಲ್ಲ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ಬಾಬೇಲ್ ಕಸ್ದಿಯ ಪಟ್ಟಣ ಹಾಗೆ ನೆನೆಸಿದ್ದರೂ ಸಹ ಇಳಿಜಾರಾಯಿತು. ನೆಲದ ಸಮಕ್ಕೆ, ಧೂಳಿಗೆ ಬಂದು ಕೂತುಕೊಳ್ಳುವಂಥ ಪರಿಸ್ಥಿತಿ ಆಯಿತು. ನ್ಯಾಯ ತೀರ್ಪು ದೇವರಿಂದ ಬರತಕ್ಕಂಥದ್ದು. ದೇವರ ಪವಿತ್ರತೆಯಲ್ಲಿ ಪ್ರೀತಿ ಇದೆ, ಹಾಗೂ ನ್ಯಾಯ ತೀರ್ಪು ಅಡಕವಾಗಿದೆ. ಇನ್ ಗಾಡ್ಸ್ ಹೋಲಿನೆಸ್ there is love and also judgment. In the economy of God, in the holiness of God, there is not only judgment, but there is also retribution. ಹೆಚ್ಚಿಸಿಕೊಂಡವರು ತಗ್ಗಿಸಲ್ಪಡುವರು. ಹೆಚ್ಚಿಸಿಕೊಂಡ ಬಾಬೇಲ್, ಕಸ್ದಿಯ ರಾಜ್ಯ ಕೆಳಗಿಳಿಸಲ್ಪಟ್ಟಿತು. ಹೆಚ್ಚಿಸಿಕೊಳ್ಳುವ ವ್ಯಕ್ತಿ, ಹೆಚ್ಚಿಸಿಕೊಳ್ಳುವ ವಿಶ್ವಾಸಿ, ಯಾವುದರಲ್ಲಿ ಹೆಚ್ಚಳಿಕೆ? ಸೇವೆಯಲ್ಲಿಯೋ, ನಂಬಿಕೆಯಲ್ಲಿಯೋ, ಜನರು ನಿಮ್ಮನ್ನು ಹಿಂಬಾಲಿಸುವುದರಲ್ಲಿಯೋ, ಯಾವುದರಲ್ಲಿ ನಾವು ಹೆಚ್ಚಳ ಪಡುತ್ತೇವೋ ಅಲ್ಲಿಯೇ ನಾವು ತಗ್ಗಿಸಲ್ಪಡುತ್ತೇವೆ. ದೇವರು ಪಕ್ಷಪಾತನಲ್ಲ. ನೀವೊಂದು ವೇಳೆ ವಿಶ್ವಾಸಿಗಳಾಗಿರಬಹುದು. You may be a believer. You may not be a believer. You may be hearing that there is a judgment of God and God is not partial to anyone. ಒಂದು ವೇಳೆ ನೀವು ವಿಶ್ವಾಸಿಗಳಲ್ಲದೆ ಇರಬಹುದು. ಮೊದಲನೇದಾಗಿ ನೀವು ದೇವರ ತೀರ್ಪಿನ ಕುರಿತಾಗಿಂದು ಕೇಳುತ್ತಿರಬಹುದು. ಈಗ ವಿಶ್ವಾಸಿಸಬಹುದು. ವಿಶ್ವಾಸಿಗಳು ಎಚ್ಚರಿಕೆಯನ್ನು ತಕ್ಕೊಳ್ಳುವ ಸಂದೇಶ ಪ್ರವಾದಿದು.
ಏನು ಮಾಡಬೇಕು? ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ನಿಜ ಸ್ಥಿತಿಯನ್ನು ಒಪ್ಪಿಕೊಳ್ಳಬೇಕು. ವಾಟ್ ಡು ಐ ಡೂ ಟು ಬಿ ಎ ಬಿಲೀವರ್ ಆ್ಯಂಡ್ ಎ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್? ಐ ನೀಡ್ ಟು ಫಸ್ಟ್ ಅಕ್ಸೆಪ್ಟ್ ವಾಟ್ ಎವರ್ ಮೈ ಪೊಸಿಷನ್, ಸಿಚುವೇಶನ್ ಈಸ್. ನನ್ನ ಯಾವ ಸ್ಥಾನ, ನಾನು ಎಲ್ಲಿದ್ದೇನೆಂಬುದಾಗಿ ಮೊಟ್ಟ ಮೊದಲನೇದಾಗಿ ಒಪ್ಪಿಕೊಳ್ಳಬೇಕು. ಎರಡನೇದಾಗಿ ಒಪ್ಪಿಕೊಂಡ ಮೇಲೆ ನಾವು ನಂಬಬೇಕು, ದೇವರು ಪಕ್ಷಪಾತಿ ಅಲ್ಲ. ದೇವರು ಪ್ರೀತಿಸ್ತಾನೆ, ದೇವರು ತೀರ್ಪು ಮಾಡ್ತಾನೆ. ದೇವರ ಪ್ರೀತಿ ಯೇಸು ಕ್ರಿಸ್ತನಲ್ಲಿ, ಆತನ ಮರಣದಲ್ಲಿ ನಮಗೆ ಪ್ರತ್ಯಕ್ಷವಾಗಿದೆ. ಇದನ್ನು ನಾವು ನಂಬಬೇಕು. ಬಿಲೀವ್ ದಟ್ ಇನ್ ಗಾಡ್ಸ್ ಹೋಲಿನೆಸ್ there is judgment and also there is love. Because he loves, he sent his son Jesus. Believe that he died for you. ಮತ್ತು ನಂಬಿಕೆ ಆದ ಮೇಲೆ ನಾವು ನಮ್ಮ ನಂಬಿಕೆಯನ್ನು ಸ್ವೀಕಾರ ಮಾಡಿ ಕೃತಜ್ಞತೆಯಿಂದ ಅದನ್ನು ಮತ್ತಿತರರಿಗೆ ಹೇಳಬೇಕು. After we accept and believe what Jesus has done to us, we have to confess with our mouth. We have to tell others, I was not a believer. I was heading towards the judgment of God, and God has enabled me to believe his son. Confess, tell. Babylon was not willing to confess. ಬಾಬೆಲ್ ತನ್ನ ನಿಜ ಸ್ಥಿತಿಯನ್ನು ಒಪ್ಪಿಕೊಂಡು, ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡದ ಕಾರಣ ಕೆಳಕ್ಕೆ ಬೀಳುವಿಕೆ. ನಂಬಿಕೆಯಿಂದ ನಿಮ್ಮ ನಿಜ ಸ್ಥಿತಿಯನ್ನು ಪರೀಕ್ಷೆ ಮಾಡಿಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಆತನು ನಮ್ಮನ್ನು ಕೆಳಗೆ ಬೀಳದಂತೆ ಕಾಪಾಡುತ್ತಾನೆ, ನಮ್ಮನ್ನು ಪ್ರೀತಿಸ್ತಾನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಬಾಬೆಲ್ ನಗರಿ ಸರ್ವಾನುಕೂಲವಾದಂಥ ಒಂದು ದೇಶವಾಗಿದ್ದು, ಉನ್ನತ ಸಿಂಹಾಸನದ ಮೇಲೆ ಕೂತಿದ್ದರೂ ಹೆಮ್ಮೆ, ಗರ್ವ, ಅಹಂಕಾರಗಳಿಂದ ಕೆಳಕ್ಕೆ, ನೆಲಕ್ಕೆ, ಧೂಳಿಗೆ ಇಳಿಸಲ್ಪಟ್ಟು, ರಾಣಿಯು ಕೇವಲ ಒಂದು ಕೆಲಸಗಾರಳ ಹಾಗೆ ಇಳಿಸಲ್ಪಟ್ಟು ತಗ್ಗಿಸಲ್ಪಟ್ಟಳು. ಇಂಥ ಒಂದು ರಾಷ್ಟ್ರಕ್ಕೆ ನಿನ್ನ ವಾಕ್ಯವೇನೆಂದರೆ, ನಾನು ಪಕ್ಷಪಾತ ಮಾಡುವುದಿಲ್ಲ, ನ್ಯಾಯ ತೀರಿಸ್ತೇನೆ. ನಾವು ವಿಶ್ವಾಸಿಗಳೋ ಅಲ್ಲವೋ, ಕ್ರೈಸ್ತರೋ ಅಲ್ಲವೋ, ನಿನ್ನ ಹಿಂಬಾಲಕರೋ ಅಲ್ಲವೋ, ನಿನ್ನ ಪ್ರೀತಿ ನಮಗೆ ಇಂದು ಬಂದಿದೆ. ಕೇವಲ ತೀರ್ಪು ಮಾತ್ರ ಅಲ್ಲ, ನೀನು ನಮ್ಮನ್ನು ಪ್ರೀತಿ ಮಾಡುವ ದೇವರು. ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕಳುಹಿಸಿ ಕೊಟ್ಟು, ಆತನು ನಮಗೋಸ್ಕರ ಸತ್ತು ಹೂಣಲ್ಪಟ್ಟು ಪುನರುತ್ಥಿತನಾಗಿದ್ದಾನೆ. ಇದನ್ನು ನಾನು ನಂಬುತ್ತೇನೆ. ರಕ್ಷಣೆ ಕೊಡು, ನಮಗೆ ಸಮಾಧಾನ ಶಾಂತಿ ಕೊಡಬೇಕೆಂದು ಮೃತ್ಯುಂಜಯನಾದ ನಿನ್ನ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್.